ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿಯ ವರದಿ ಮಂಡನೆ ಆಯಿತು. ಅಫಿಷಿಯಲ್ ಆಗಿ ಎಕ್ಸಾಕ್ಟ್ ನಂಬರ್ಸ್ ಹೊರಗೆ ಬಂದಿಲ್ಲ, ಆದರೆ ಕೆಲ ಸೋರ್ಸ್ ಪ್ರಕಾರ ಜಾತಿಯ ಪ್ರಕಾರ ಜನಸಂಖ್ಯೆ ಹೀಗಿದೆ: SC 1.08 ಕೋಟಿ, ST 40.45 ಲಕ್ಷ, ಮುಸಲ್ಮಾನರು 75 ಲಕ್ಷ, 3B ಲಿಂಗಾಯತರು 65 ಲಕ್ಷ, ಇದರಲ್ಲಿ ವೀರಶೈವ ಪಂಚಮಸಾಲಿ ಅಂತ ಡಿವೈಡ್ ಕೂಡ ಮಾಡಿದ್ದಾರೆ, ಒಕ್ಕಲಿಗರಲ್ಲಿ 60 ಲಕ್ಷ, ಕುರುಬ 45 ಲಕ್ಷ, OBC 91 ಲಕ್ಷ, ಬ್ರಾಹ್ಮಿನ್ಸ್ 14 ಲಕ್ಷ. ಪಾಪ್ಯುಲೇಷನ್ ಪ್ರಕಾರ ಈಗಿನ ರಿಸರ್ವೇಷನ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಆದರೆ ಈ ವರದಿಯಿಂದ 60% ಇರೋ ರಿಸರ್ವೇಷನ್ 75% ಆಗ್ಬೋದು ಅಂತಿದ್ದಾರೆ. ಉದಾಹರಣೆಗೆ 2B ಮುಸಲ್ಮಾನರ ರಿಸರ್ವೇಷನ್ 4% ಇಂದ 8% ಜಾಸ್ತಿ ಮಾಡಬೇಕು ಅಂತಿದ್ದಾರೆ. 3A 4% ಇಂದ 7% ಮಾಡಬೇಕು ಅಂತಿದ್ದಾರೆ. 3B 5% ಇರೋದು 8% ಮಾಡಬೇಕು ಅಂತಿದ್ದಾರೆ. ಹೀಗೆ ಜನಸಂಖ್ಯೆ ಆಧಾರದ ಮೇಲೆ 1Aಗೆ 6%, 1Bಗೆ 12%, 2Aಗೆ 10% ರಿಸರ್ವೇಷನ್ ಹೆಚ್ಚು ಮಾಡಬೇಕು ಅಂತಿದ್ದಾರೆ. ಇದರ ಪ್ರಕಾರ ನೋಡೋದಾದ್ರೆ ಕರ್ನಾಟಕದಲ್ಲಿ ರಿಸರ್ವೇಷನ್ 75%ಗಿಂತ ಜಾಸ್ತಿ ಆಗೋ ನಿರೀಕ್ಷೆ ಇದೆ. ನಿಮ್ಮ ಪ್ರಕಾರ ಇದು ಎಷ್ಟು ಸರಿ? ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ.